ಕರ್ಕೊಂಡು ಹೋಗ್ಲಾರ್ದವ ನಾನು ಅವಾಗ ಹೇಳ್ಬೇಕು, ನೀ ಕರ್ಕೊಂಡು ಹೋಗಿ, ನೀ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ನಿಗೆ ಗೊತ್ತಾಗಂಗಿಲ್ಲ. ಅವ್ಗೆ ನಾ ಹೇಳಿರಾರ ಬುದ್ಧಿ ಬರ್ತೈತೆ ನೋಡೋಣ. ಸಮಾಧಾನ ಮಾಡ್ಕೊಲಿ ಮಂಜವ್ವ, ಈ ಟೈಮ್ದಾಗ ನೀನು ಸಮಾಧಾನ ಮಾಡ್ಕೋಬೇಕು. ಅಣ್ಣ ಯಾಕೆ ಹಿಂಗೆ ಮಾಡಕ್ಕೆ ಹೋದ್ರು? ಅಲ್ಲ ಹೊಲ ಗಿಲ್ಲ ಅದಾವಲ್ಲ, ಒಂದು ಹೊಲ ಮಾರಿದ್ರೆ ಆತವ, ಇಲ್ಲ ಒಂದು ಗದ್ದೆ ಮಾರಿದ್ರನ ದವಾಖಾನಿದು ತೀರ್ತತಿ. ಅಂಥದ್ರಾಗ ಕಿಡ್ನಿ ಕೊಡಕ್ಕೆ ಯಾಕೆ ಹೊಂಟಾರು? ನಾಳೆ ಏನು ತಮಗೆ ಏನಾರ ತೊಂದರೆ ಆದ್ರೆ ಯಾರು ಮಾಡ್ತಾರೋ? ಹಾಂ, ಅವ್ರು ಮಾಡೋದು ಯಾಕೋ ಸರಿ ಕಾಣ್ವಲ್ತವ ನನಗೆ. ನರ್ಸವ ಆಮೇಲೆ ನನ್ನ ಕರ್ಕೊಂಡು ಹೋಗ, ಅವಂಗ ಚಂದ ಹೇಳ್ತಾನೆ. ಇನ್ನೂ ಕೊಟ್ಟಿಲ್ಲ ಗಿಡ್ನಿ? ಇಲ್ಲ ಮಂಜವ್ವ ಅವರೇ, ಇವತ್ತು ಸಾಯಂಕಾಲ ಅದು 8 ಗಂಟೆಗೆ ಅವ್ರದ್ದು ಆಪರೇಷನ್ ಸ್ಟಾರ್ಟ್ ಆಗ್ತೈತಿ. ಅಲ್ಲಿವರೆಗೂ ಅಂದ್ರೆ ಅವರು ಮಧ್ಯಾಹ್ನದ ತಿಂದಿದ್ರಲ್ಲ, ಹಾಗಾಗಿ ಅವ್ರಿಗೆ 8 ಗಂಟೆಗೆ ಸ್ಟಾರ್ಟ್ ಆಗತೈತಿ. ನೀವು ಬೇಕಿದ್ರೆ ಮಾತಾಡ್ಕೊರಿ, ಯಾಕಂದ್ರೆ ನಿಮ್ಮ ಗಂಡ ಅಲ್ಲ, ಮುಂದೆ ಸ್ವಲ್ಪ ಏನು ತೊಂದರೆ ಆಗಲ್ಲ, ಆದರೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಅವರು ಹೊಲದಾಗ ಮಾಡಬೇಕಾಗಿರೋದ್ರಿಂದ ಅವರು ಕಿಡ್ನಿದು ಕೊಟ್ಟರೆ ಭಾಳ ತೊಂದರೆ ಆಗ್ತಿರ್ಬೋದು ಅಂತ ಅನಿಸ್ತತಿ. ಒಂದದ್ರ ಮೇಲೂ ಜೀವನ ಮಾಡ್ಬೋದು, ಆದರೆ ಶಕ್ತಿ ಇರೋಂಗಿಲ್ಲ. ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನೀವು ಹೋಗಿ ಮಾತಾಡ್ರಿ ನಿಮ್ಮ ಗಂಡನ ಜೊತೆ. ಯಾಕಂದರೆ ಎಷ್ಟೇ ಮಾಡಿದ್ರು ನಮ್ಮ ದೇಹದಲ್ಲಿರೋ ಅದೊಂದು ಪಾರ್ಟ್ ಅದು. ಅದನ್ನು ಅವರು ಕೊಡಕ್ಕೆ ನಿಂತಾರೆ. ಅದಕ್ಕೇನು ಬಿಡು, ಅವರು ಜಾಸ್ತಿನ ರೊಕ್ಕ ಕೊಡತ್ತಾರ, ಕೋಟ್ಯಾಧೀಶ್ವರ ಅದಾರಲ್ಲ, ಅದಕ್ಕೆ ಅವರು ಜಾಸ್ತಿನ ಕೊಡತ್ತಾರ. ಅದಕ್ಕಾಗಿ ನಿಮ್ಮ ಮನೆ ಒಪ್ಕೊಳ್ಳೋಣ. ಹೋಗಿ ಮಾತಾಡಿ ನೋಡು. ಈ ಕಡೆ ವಾರ್ಡ್ನಾಗ ಅವ್ರಿಗೆ ಇದನ್ನು ಸ್ಟಾರ್ಟ್ ಮಾಡತ್ತಾರ ನೋಡು. ಹೌದಾ? ಅಯ್ಯೋ ಶಿವನ, ಇಲ್ಲಿ ನಿಂದ್ರೆ ನಾನು ಹೋಗಿ ನೋಡ್ಕೊಳಕ್ಕೆ ಬರ್ತಾನೆ. ಅವ್ನು ಹೇಳಿ ಅವ್ನು ಹೊಡಿವಲ್ಲ ಬಡಿವಲ್ಲ, ಅವ್ನು ಚಂದಾಗ ಬುದ್ಧಿ ಹೇಳ್ಬಾರ್ತಾನೆ ನಾನು. ಸರಿ ಆಯ್ತು, ನಾನು ಇಲ್ಲೇ ಕುಂತಿರ್ತೀನಿ, ನೀನು ಹೋಗ್ಬಾಲೆ ಆರಾಮಾಗಿ, ಏನು ಚಿಂತೆ ಮಾಡಬೇಡ. ಸರಿಲಿ ಆಯ್ತು. ಅಯ್ಯೋ ಪಾಪ, ಎಷ್ಟರ ಕಷ್ಟ ಐತಿಕಿದ ಜೀವನ. ಹಿಂಗೆ ಕಷ್ಟ ಇದ್ರೆ ಏನು ಮಾಡಬೇಕು? ಮದುವೆ ಆದಮೇಲೆ ಗಂಡನ ನೋಡಬೇಕು, ಮಕ್ಕಳನ್ನ ನೋಡಬೇಕು, ಅಥವಾ ಹಿಂಗೆ 2ನೇದಾಗಿ ಮಕ್ಕಳಿದ್ರೆ 1ನೇದಾಗಿ ಮಕ್ಕಳಿದ್ರೆ ಅವ್ನು ನೋಡಬೇಕು. ಯವ್ವ ಏನು ಮಾಡೋದವ ರೀ? ಏನು ಮಾಡಕತ್ತಾರ ನೀವು? ನೀವು ಏನು ಮಾಡತ್ತಾರ ಅಂತ ನನಗೆ ಗೊತ್ತಾಗಿ ಇಲ್ಲಿ ಗಂಟ ಬಂದೆ ನಾನು ಸುಮ್ಮನೆ ಬಿಡೋ ಮಾತಾ ಇಲ್ಲ. ಅಲ್ಲ ನಿಮಗೆ ಹುಡುಗಿ ಚಡ್ದತ್ತಾರ, ನೀನು ತಲೆಗೆ ಕೆಟ್ಟತ್ತು, ಈ ರೀತಿ ಮಾಡೋಕೆ ನಿಮ್ಗೆ ಗೊತ್ತಾಗಂಗಿಲ್ಲ. ಮಂಜವ್ವ, ನೀ ಏನು ಇಲ್ಲಿ ಮಾಡಕತ್ತಿದ್ದಿ? ನಿನಗೆ ಎದಕ್ಕೆ ಬೇಕಾ? ನಾನೇನಾದರೂ ಮಾಡ್ತೇನೆ. ಬೇಕಿದ್ರೆ ಕಿಡ್ನಿ ಯಾರ ಕೊಡ್ತಾನೋ, ಬ್ಯಾಡಂದ್ರೆ ಹಾರ್ಟ್ ಯಾರ ಕೊಡ್ತಾನೋ, ಅದನ್ನು ಕೇಳಕ್ಕೆ ನಿನಗೆ ಯಾವ ಅರ್ಹತೆಯೂ ಇಲ್ಲ. ಇಲ್ಲಿಂದ ನಡೆದ್ಬಿಟ್ಟು ನೀನು ಮಾಡಿರೋ ತಪ್ಪಿಗೆನ ನಾನು ಇಂಥ ಶಿಕ್ಷೆ ಅನುಭವಿಸಕತ್ತಾನ, ಅದು ನಿನಗೆ ಗೊತ್ತಾಗಬೇಕು. ಸುಮ್ಮನೆ ನನ್ನ ಮಾತು ಕೇಳಿ ಎದ್ದು ಬಂದ್ರೆ ಸರಿ, ಇಲ್ಲಾಂದ್ರೆ ಸುಮ್ಮನೆ ಬಿಡಂಗೆ ಇಲ್ಲ ನೋಡ್ರಿ. ಅಲ್ಲ ನಾನು ಕೇಳ್ದೆ, ಕಟ್ಕೊಂಡಾಕೆ ಹಿಂಗೆ ಕೇಳ್ದೆ, ಹೆಂಗೆ ಕಿಡ್ನಿ ಕೊಡೋಕೆ ಒಪ್ಕೊಡ್ರಿ ನೀವು? ನನ್ನ ಮಾತು ಕೇಳಬೇಕು ಮಾಡ್ಬೇಕು ಅಂತ ಅನಿಸಿಲ್ಲ ನಿಮಗೆ? ಅದೇನು ಕೊಡ್ತಾರೆ ನೀವು ಕಿಡ್ನಿ? ಯಾವ ಡಾಕ್ಟ್ರ್ ಅವ್ನು ತೊಗೊಳವ, ಯಾಕೆ ಹಾಕ್ತಾರಂತ ನೋಡು. ನೀನು ಕೊಡಬೇಕಾಗಿಲ್ಲ, ಬೇಕಿದ್ರೆ ಇತ್ತಿದ್ದು ಮನೆ ಹೊಲ ಎಲ್ಲ ಮಾರೋನು, ದವಾಖಾನೆ ಎಷ್ಟು ಬಿಲ್ ಆದರೂ. ಆದ್ರೆ ನೀ ಕಿಡ್ನಿ ಕೊಡೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಅಕಸ್ಮಾತ್ ನೀನು ನನ್ನ ಮಾತು ಮೀರಿ ಕೊಟ್ಟರೆ ನನ್ನ ಮಕ್ಕಳನ್ನ ಕರ್ಕೊಂಡು ಕೇರಿನ ಬಾವಿನ ನೋಡ್ಕೋಬೇಕಾಗತ್ತೆ. ನೆನಪಿಟ್ಕೊ ನೀನು. ಸುಂದ್ರಿನ ಮುಟ್ಟಂಗಿಲ್ಲ ನಾನು, ಯಾಕೆ ಸುಂದ್ರಿ ನಿನ್ನ ಮಗಳು, ಆದ್ರೆ ಅಮ್ಮ ನನ್ನ ಮಕ್ಕಳ ಕರ್ಕೊಂಡು ಹೋಗ್ಕನವ್ರನ್ನ ಹೋಗಿ ಕೆರಿನ ಬಾವಿನ ನೋಡ್ಕೊತೀನಿ. ನೆನಪಿಟ್ಕೊ ನೀನು. ಏನು ಹೇಳಾಕತ್ತೀನಿ, ನೀನು ತಲೆ ಕೆಟ್ಟರಂಗೆ ಮಾತಾಡಕ್ಕೆ ಹೋಗ್ಬೇಡ. ನೋಡು, ಒಂದು ಜೀವ ಉಳ್ಸಾಕತ್ತೇನೆ ನಂದಷ್ಟೇ ನಾನು ನೋಡಿಲ್ಲ. ನನಗೇನು ಬಿಡು, ಹೊಲ ಮಾರಿದ್ರೆ ನಡ್ತಿತ್ತು, ಆದ್ರೆ ಈ ಒಂದು ಜೀವನ ಉಳ್ಸಾಕ ನೋಡಾಕತ್ತೇನೆ ನಾನು. ಆ ಜೀವ ಉಳಿಬೇಕಂದ್ರೆ ಒಂದು ಕಿಡ್ನಿ ಕೊಟ್ಟರೆ ಜೀವ ಉಳಿತತಿ, ಇಲ್ಲಂದ್ರೆ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಡತ್ತ ಆ ಹುಡುಗಿನ ಕಾಪಾಡೋಕೆ ನಾನು ನಂದು ಸಾಲನು ತೀರ್ತು ಇದು ಆಯಿತು ಅಂಥೇಳಿ ಯೋಚನೆ ಮಾಡಿ ನಾನು ಕೊಡಾಕೆ ನಿಂತೀನಿ. ಹಿಂಗೆ ಕೊಡಾಕೆ ನಿಂತಿಲ್ಲ ನಾನು. ಒಂದು ಜೀವ ಕಾಪಾಡೋಕೆ ಹೋಗಿ ಕಿಡ್ನಿ ಕೊಡ್ತೀವೋ, ಏನು 3 ಜೀವ ಕಾಪಾಡೋಕೆ ಹೋಗಿ ಕೊಡೋದಿಲ್ಲೋ? ಏನು ಮಾಡ್ತೀವಿ ನೀನು ಯೋಚನೆ ಮಾಡಿ ಮಾಡ್ಕೊ. ಅದನ್ನು ಬಿಟ್ಟು ನನಗೆ ಅದು ಇದು ಅಂಥೇಳಿ ಇಲ್ಲದ ಸಲ್ಲದ ನನಗೆ ಹೇಳಕ್ಕೆ ಬರಬೇಡ. ನಿನಗೆ ಯಾವ ದವಾಖಾನಿಗೆ ಬಾ ಅಂದ ಅದನ್ನು ಹೇಳೋಣ ಮೊದಲು. ನಿನಗೆ ಯಾವ ಬಾ ಅಂದಿಲ್ಲ, ನೀನು ಯಾವ ಕರ್ತಾನ? ಇಲ್ಲಿ ಯಾಕೆ ಬಂದಿ ನೀನು? ಏನು ಕೆಲಸ ನಿನಗಿಲ್ಲಿ? ನನಗೆ ಯಾಕೆ ಬಾ ಅನ್ಬೇಕಾ? ನನ್ನ ಮಗ ನೋಡಕ್ಕೆ ನಾ ಬರ್ದೆ ಮತ್ತೆ ಯಾವ ಬರ್ಬೇಕಾ? ಇಲ್ಲ ಮತ್ತೆ ಯಾವಾಗ ಬರ್ಬೇಕಿಲ್ಲಿ ಹೇಳ? ನನ್ನ ಮಗ ನೋಡಕ್ಕೆ ನಾನು ಬರಬೇಕು. ಮಾಡಿದಂತ ತಪ್ಪ ಇಲ್ಲ ಅಂತ ಹೇಳತ್ತಿಲ್ಲ ನಾನು. ತಪ್ಪು ಮಾಡಿದನು ತಿದ್ಕೊಳಕತ್ತನು, ನನಗೆ ಪಶ್ಚಾತ್ತಾಪ ಅನ್ನೋದು ಆಗತ್ತತಿ. ದಿನ ಕಷ್ಟಪಡತ್ತನ, ಸಂಕಟ ಪಡಾಕತ್ತನ. ಹುಡುಗರು ನೋಡ್ದೆ ಎಷ್ಟು ಒದ್ದಾಡತ್ತನಂತ ನನಗೆ ಗೊತ್ತು. ಅಂಥದ್ರಾಗ ನೀ ಹುಡುಗರನ್ನ ಚೆನ್ನಾಗಿ ನೋಡ್ಕೋತಿ ಅಂತ ನಾನು ಅಲ್ಲಿದ್ರೆ, ನೀ ನೋಡಿದ್ರೆ ಹಿಂಗೆ ಕಿಡ್ನಿ ಕೊಟ್ಟು ನೀ ಹುಡುಗರ ಮೇಲೆ ಸುಂದರಿಯ ಹುಡುಗರನ್ನ ಅಷ್ಟೇ ಬಿಟ್ಟು ಇಂಥದ್ದು ಮಾಡಕ್ಕೆ ಬಂದಿಯ ನೀನು? ಇಂಥದ್ದು ಮಾಡಕ್ಕೆ ಬಂದಿಯ ನೀನು? ಎದ್ದು ಬಂದು ಚಲೋ ಬಸಪ್ಪ, ಇಲ್ಲ ಅಂದ್ರೆ ನಾನು ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡು. ಗಂಡನ ಹೆಸರು ಕರಿಯಟ್ಟ ದೊಡ್ಡಕ್ಕಾಗ್ಬಿಟ್ಟೆ ನೀನು? ಇರಲಿ, ನಾನು ಕಿಡ್ನಿ ಕೊಡಾಕೆ ಅಂದ್ರೆ ಕೊಡಾಕೆ, ಏನು ಮಾಡ್ಕೋತಿದ್ದ ಮಾಡ್ಕೊ ಹೋಗು. ಹೌದು, ಇದೇ ಮಾತಾನೆ ಆತು. ಹಂಗಾರೆ ಕೊಡಿ ನೀನು. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಮಗನ ಇಲ್ಲಿಂದ ಎತ್ತಿಕೊಂಡು ಹೋಗಿ ಕೆರಿನ ಬಾವಿನ ನೋಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಹೆಸರು ಬರ್ದಿಟ್ಟ ಸಾಯ್ತು. ನಾವು ನಿನ್ನ ಹೆಸರು ಬರ್ದಿಟ್ಟ, ಆ ಕಿಡ್ನಿ ಕೊಡಾತಿದೆಯಲ್ಲ ಆ ಹುಡುಗಿ ಹೆಸರು ಬರ್ದಿಟ್ಟ, ಅವ್ರ ಅಪ್ಪನ ಹೆಸರು ಬರ್ದಿಟ್ಟ, ಹೋಗಿ ಸಾಯ್ತು. ನಾವು ನಮ್ಮ ಸಾವಿಗೆ ಮತ್ತು ಅರ್ಥ ಬೇಕಲ್ಲ. ಅದಕ್ಕೆ ಹೋಗಿ ಸಾಯ್ತು, ಹಾಳು ಬಾವಿ ಬಿದ್ದ ಸಾಯ್ತು. ನೀನು ಆರಾಮಾಗಿ ನೆಮ್ಮದಿಯಾಗಿ ಸುಂದರಿ ಕರ್ಕೊಂಡು ಕಿಡ್ನಿ ಕೊಟ್ಟು ರೊಕ್ಕ ಇಟ್ಕೊಂಡು ಖುಷಿ ಆಗಿರ. ನಾವು ಹೊಕ್ಕನ. ನಿಂದ್ರಲಿ, ನಿಂದ್ರ ಮಂಜೆ ನಿಂದ್ರ, ಒಂದು ಮಾತು ಕೇಳಿಲಿ. ಕೇಳೋದು ಏನಿಲ್ಲ,
ಹೇಳಿದ್ದಾತು, ನೀನು ಕೇಳ್ಬೇಕಂತ ನಾನು ಹೇಳೀನಿ. ಕಿಡ್ನಿ ಕೊಡ್ತಾನೆ ಮಾಡ್ತಾನೆ ಅಂತಂದ್ರೆ ನಾನು ಸುಮ್ಮನೆ ಇರೋ ಮಗಳಲ್ಲ. ಹಾಂ, ನೀನು ಯಾವ ಅದನ್ನು ಕೊಡಾಕ? ಹಾಂ, ನಮ್ದು ಒಪ್ಪಿಗೆ ಗಿಕ್ಕೆ ಏನು ಕೇಳ್ದೆ ಹೆಂಗೆ ಕೊಡ್ತಿದ್ದಿ ನೀನು? ಏನು ಭಿಕ್ಷೆ ಹೊಡಾಕತ್ತಾನ ರೋಡ್ನಾಗ ಕುಂತ್ಕೊಂಡ? ನಮಗೇನು ಆಸ್ತಿ ಇಲ್ಲೋ ಏನಿಲ್ಲ ಅಂತಸ್ತಿಲ್ಲೋ? ಹಾಂ, ಈ ಎಷ್ಟೆಲ್ಲ ಹೊಲ ಐತಿ, ರೋಡ್ಗಿರೋ ಹೊಲ 1 ಕೋಟಿ 2 ಕೋಟಿ ಕೇಳಾಕತ್ತಾರ, ಅದನ್ನ ಕೊಡವಲ್ಲ ನಾವು ಅಂತಂದ್ರಾಗ ಹೋಗಿ ಹೋಗಿ ಕಿಡ್ನಿ ಕೊಡಾಕ ನಿಂತಾನೆ. ಕಿಡ್ನಿ ಹಾಂ, ಹಿಂಗೆ ಹಳ್ಳಿ ಹುಂಬರಂಗೆ ಇರ್ತಾವ ಅಂತಂದ್ರೆ ನಮ್ದೇನು ಏನಿಲ್ಲ ಅನ್ಕೊಂಬಿಟ್ಟಿಯ ನೀನು? ನೋಡು, ನೀನು ಚಂದಾಗ ಬಂದ ಉಳಿದು ಚಲೋ ಕಿಡ್ನಿ ಕೊಡ್ದ ನನ್ನ ನಿಮ್ಮ ಮನೆಗೆ ಸೇರಿಸ್ಕೊತಿದ್ರು ಪರವಾಗಿಲ್ಲ, ಆದ್ರೆ ನೀ ಕಿಡ್ನಿ ಕೊಡುವಂಗಿಲ್ಲ, ಇಷ್ಟ ನನಗೆ. ಅಯ್ಯೋ ದೇವ್ರ, ಏನು ಮಾಡ್ಬೇಕಪ್ಪ ಈಗ ನೋಡ್ರಿ ಬಂದ ಆಕಿಗೆ ಹೆಂಗೆ ಗೊತ್ತಾಯ್ತು ನಾನು ಕಿಡ್ನಿ ಕೊಡತ್ತ ಅಂತೇಳಿ. ಈಗ ನಂಗೆ ನಾನು ಕಿಡ್ನಿ ಕೊಡೋಂಗಿಲ್ಲ ಅಂತ ಹಿಂಗೆ ಸರಿದು ಬಿಟ್ರೆ ಏನು ಮಾಡೋದು? ಅಯ್ಯೋ, ಒಂದು ತಿಳಿದಂಗೆ ಆಗಿತ್ತು ನನಗೆ. ಈಕೆ ಇದನ್ನು ನೋಡಿದ್ರೆ ಈಕೆನ ಕರ್ಕೊಂಡು ಹೋಗಿ ಬೆಳ್ಯಾಕೆ ಅದಾಳ, ಮತ್ತು ಮಗನ ಕಳ್ಕೊಬೇಕಾಗತ್ತೆ ನಾನು. ಏನು ಮಾಡಬೇಕು ಒಂದು ಗೊತ್ತಾಗಲ್ತಲ್ಲ, ಏನು ಮಾಡಲಿ? ಆಯಿತು, ನನಗೆ ನನ್ನ ಮಕ್ಕಳಿಗಿಂತ ಈಕೆಗಿಂತ ಆ ಹುಡುಗಿ ಏನು ದೊಡ್ಡದಲ್ಲ. ದೇವರು ಮತ್ತು ಎಲ್ಲರ ಆ ಹುಡುಗಿಗೆ ಕಿಡ್ನಿ ಕೊಡ್ತಾನೆ. ನಾನು ನನ್ನ ಮಕ್ಕಳು ನನ್ನ ಹೆಂಡತಿನ ನೋಡ್ಬೇಕು, ಸಾಯೋ ತನಕ ನಾನು ಇರಬೇಕಾಗಿದ್ದು ಇವ್ರ ಜೊತೆ. ಹಾಂ, ಏ ಮಂಜಿ ನಿಂದಿರ್ಲಿ, ಒಂದು ಮಾತು ಕೇಳಿಲಿ. ಏನ ಹಾಂ ಏನ? ನೋಡು, ನೀ ನನಗೆ ಉಪದೇಶ ಮಾಡಕ್ಕೆ ಬರಬೇಡ, ನೀ ನನಗೆ ಏನು ಹೇಳಕ್ಕೆ ಬರಬೇಡ. ಒಂದ ಮಾತಾಡ್ತೀನಿ ಕೇಳ. ಜಗಳ ಮಾಡಿ ತಪ್ಪು ಮಾಡಿ ಅಂತ ಹೋಗಿ ನಮ್ಮ ಮನೆ ಕುಂತಾನೆ ನಾನು. ನೀನು ಅಂದ್ರು ನಿನ್ನ ಬೈದ್ರು ಮನೆ ಬಿಟ್ಟು ಹೊರಗೆ ಹಾಕಿದ್ರು ಹೋಗಿದ್ದಾನೆ ನಾನು. ಅಂತಾದ್ರಾಗ ಈಗ ನೀನು ನನಗೆ ಗೊತ್ತಿಲ್ಲದಂಗೆ ಕಿಡ್ನಿ ಕೊಡಕ್ಕೆ ನಿಂತೀನಿ, ಮತ್ತು ನೀನು ಮಾಡೋದೇನು ತಪ್ಪಲ್ಲ ಆಯ್ತಾ? ಇದು ತಪ್ಪನ? ಹಾಂ, ತಪ್ಪು ಮಾಡಿದಂಗಲ್ಲ ಮತ್ತಿದು. ನೀನು ಯಾರು ತಪ್ಪು ಮಾಡಿರ ನಡೀತತಿ, ನಾವು ಯಾರು ತಪ್ಪು ಮಾಡಿರ ನಾನು ದೊಡ್ಡ ತಪ್ಪು ಮಾಡೀನಿ ಬಿಡು. ನಾನು ಮಾಡಿದ ದೊಡ್ಡ ತಪ್ಪ ನಾನೇನು ಇದು ಮಾಡೋದಿಲ್ಲ, ಒಪ್ಕೊಳತ್ತ ನಾನು. ಇನ್ನು ಮುಂದೆ ಎಲ್ಲರೂ ಚಂದ ಇರ್ಬೇಕಂತ ಅನ್ಕೊಂಡು ನಾನು. ಹಾಂ, ಅನ್ಕೊಂಡು ಕಾಸ ನನ್ನ ಮಗನ ನೋಡಿ ಹೋದ್ರೆ ಆತಂತ ಬಂದ್ರೆ ನೀ ಕಿಡ್ನಿ ಕೊಡತ್ತೀನಿ ನನಗೆ ಗೊತ್ತಾತ. ಹಾಂ, ಅದಕ್ಕೆ ಯಾರ್ಯಾರಿಗೆ ಕೊಡತ್ತ, ಯಾರು ಕೊಡತ್ತಿರ್ಬೋದು ಅಂತ ಅಲ್ಲಿ ಕೇಳೋಣ ಅಂದ್ರೆ ಹೇಳಿರ ನೀನು ಗಟ್ಟ ಕೊಡತ್ತನವ ಅಂತ ಹೇಳಿ. ಅವಾಗ ಗೊತ್ತಾತು ನನಗೆ. ಇಲ್ಲಾಂದ್ರೆ ನೀನು ನಮ್ಗೆ ಯಾರಿಗೂ ಹೇಳ್ದನ ನೀ ದೊಡ್ಡ ತಪ್ಪು ಮಾಡತ್ತಿದ್ದಲ್ಲ. ಹಾಂ, ಈಗ ನೀನು ನೋಡು, ಮಕ್ಕಳು ಹೆಂಡತಿ ಬೇಕೋ ಏನು ನಿನಗೆ ಆ ಹುಡುಗಿ ಬೇಕು? ಕಿಡ್ನಿ ಕೊಡದೆ ಹೆಚ್ಚಾದ್ರೆ ಕೊಟ್ಟು ಬಾ. ಹಾಂ, ಇನ್ನು ಬಂದ ಮೇಲೆ ನಮ್ಮ ಮಕ್ಕಳು ನಿನಗೆ ಇರಂಗಿಲ್ಲ. ನಾವು ಸತ್ತ ನೀನು ಫೋಟೋದಾಗಿರ್ತಾವ, ಫೋಟೋ ನೋಡಿ ನೆಮ್ಮದಿಯಾಗಿ ಖುಷಿಯಾಗಿರಿ. ಏನ ಆಯಿತು, ನಾನು ಕೊಡಂಗಿಲ್ಲ. ಹೋಗಿ ನರ್ಸನ್ ಕರಿ, ಆಕೆ ಜೊತೆ ಮಾತಾಡಿ ಹೇಳಿ ಕಳಿಸ್ತಾನಕಿ. ಹಿಂಗೆ ಬಾ ದಾರಿಗೆ ಕರೆದ ಮೇಲೆ ಚಂದ ಹೇಳಕ್ಕೆ ಆಕೆ ಹೇಳಿ ಡಾಕ್ಟ್ರನ್ನ ಕರೆಸಿ ಹೇಳಕ್ಕೆ. ಇಲ್ಲ ಅಂತಂದ್ರೆ ನಾನು ಮತ್ತು ಸುಮ್ಮನೆ ಇರೋ ಮಗಳಲ್ಲ ನಾನು. ನೆನಪಿಟ್ಕೊ ನೀನು. ಏನು ಅನ್ಕೊಂಬಿಟ್ಟಿದ್ದೀನಿ ನಾ? ಏನ ಈಗ ನೀನು ಕರ್ಕೊಂಡು ಹೋಗ್ಕೊಡ್ತಂದ್ರೆ ಮನೆ ಬರಂಗಿಲ್ಲ. ಈ ವಿಷಯದಾಗ ಅಷ್ಟೇ ನಾನು ಇಲ್ಲಿ ಕೇಳಕ್ಕೆ ಬಂದಿದ್ದು. ಯಾಕಂದ್ರೆ ನೀನು ನನ್ನ ಗಂಡ ಸಾಯೋವರೆಗೂ ನನ್ನ ಜೊತೆ ಸಂಸಾರ ಮಾಡ್ಬೇಕಾದ ನೀನು. ಅಂತಂದ್ರಾಗ ಏನೋ ಒಂದು ಪಾಠ ಕಳ್ಕೊಂಡ್ಬಿಟ್ಟು ಅದು ತಾನಾಗೆ ಹೋಗೋದು ಬೇರೆ, ಅದು ನಾವಾಗೆ ಕೊಡೋದು ಬೇರೆ ಆಗ್ತದೆ. ತಾನಾಗೆ ಹೋದ್ರೆ ಪರವಾಗಿಲ್ಲ, ಯಾಕಂದ್ರೆ ಅವಾಗ ಏನು ಮಾಡೋಕ್ಕಾಗಂಗಿಲ್ಲ. ಆದರೆ ನಾವಾಗೆ ಯಾಕೆ ಕೊಡ್ಬೇಕು? ಸತ್ತ ಮೇಲೆ ಕೊಡು. ನಿನ್ಗೆ ಯಾರು ಬೇಡ ಅಂತಾರೆ? ಕಿಡ್ನಿ ಬಿಟ್ಟು ನೀನು ಬಾಡಿಯಾಗಿರೋ ಎಲ್ಲ ಪಾರ್ಟ್ಸ್ಗಳನ್ನೂ ಕೊಡು, ನಾನು ಅದನ್ನು ಕೇಳಂಗಿಲ್ಲ. ಆದರೆ ಈಗ ಹೆಂಗೆ ಕೊಡ್ತೀನಿ ನೀನು? ಹಾಂ, ಬದುಕಿರ್ಬೇಕಾರೆ ಹೆಂಗೆ ಕೊಡ್ತೀನಿ ನೀನು? ಕೊಡೋದಿಲ್ಲ ಅಂತ ಹೇಳಿನಲ್ಲ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಹೋಗಿ ನರ್ಸನ್ನ ಕರ್ಕೊಂಡು ಬಾ, ಡಾಕ್ಟ್ರನ್ನ ಕರೆದ ಎಲ್ಲ ಮಾತಾಡಕ್ಕೆ ಹೇಳ್ತಾನೆ ನಾನು. ನಸಮ ನಸಮ ಹೇಳ್ರಿ ಮಂಜ. ಆ ಗಂಡ ನಿಮ್ಮ ಜೊತೆ ಮಾತಾಡ್ಬೇಕಂತ ಮಾತಾಡ್ರಿ, ಒಂದಿಟ್ಟು ಏನು ಹೇಳ್ತಾನೋ ಕೇಳ್ರಿ. ಆಯ್ತು ರೀ, ಹೇಳಿ ಬಸಪ್ಪ ಅವ್ರೆ, ಏನಾದರೂ ತೊಂದರೆ ಆಗತೈತಿ? ಅಲ್ಲ, ನಿಮ್ಗೇನೋ ಏನು ನಾವು ಫ್ರೂಟ್ಸ್ ಅದು ಏನು ಕೊಟ್ಟಿಲ್ಲ, ಆದರೂ ಇವಾಗ ಏನಾದರೂ ತ್ರಾಸ ಆಗತೈತಿ. ಏನಾದರೂ ಆದ್ರೆ ಮೊದಲು ನೀವು ಹೇಳಬೇಕು. ಯಾಕಂತಂದ್ರೆ ಮತ್ತು ನಾವು ನೆಕ್ಸ್ಟ್ ಡೇ ಅದನ್ನು ಇದನ್ನು ಮಾಡಬೇಕಾಗ್ತೈತಿ ಅಂತ ಹೇಳಿದಾರೆ ಡಾಕ್ಟ್ರ್. ಹಾಂ, ಇವಾಗ ಇದೊಂದು ನಿಮ್ಗೆ ಸಲಹೆ ಇತ್ತು, ಇದನ್ನ ಹಚ್ಚಬೇಕಂತ ಅಂದ್ಕೊಂಡಿದ್ವಿ. ಆದರೆ ಟೈಮ್ ಇನ್ನು ನೀವು ಊಟ ಮಾಡಿದ್ರಲ್ಲ, ಹಾಗಾಗಿ ಸುಮ್ಮನೆ ಆಗಿದ್ವಿ. ಹೇಳ್ರಿ, ಎದಕ್ಕೆ ಕರೆದ್ರಿ? ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗತ್ತು ನರ್ಸಮ್ಮ. ಅದು ನಾನು ಹೆಂಡತಿ ಬಂದ ಕಿಡ್ನಿ ಕೊಡ್ದಾಗ ಜಗಳ ಮಾಡಕತ್ತಾಳ. ನಾನೇನಾರ ಕಿಡ್ನಿ ಕೊಟ್ರೆ ನನ್ನ ಮಕ್ಕಳನ್ನ ಕರ್ಕೊಂಡು ಹಾಳು ಮಾವಿ ಬಿದ್ದ ಸಾಯ್ತಾನ ಅಂತ ಅನ್ನತ್ತಾಳೆ. ಅದಕ್ಕಾಗಿ ನಾನು ಈ ಕಿಡ್ನಿ ಕೊಡಂಗಿಲ್ಲ. ಡಾಕ್ಟ್ರನ್ನ ಕರೆದ ನೀನೇ ಹೇಳ್ಬಿಡು. ಅಯ್ಯೋ, ನೀವು ಇಷ್ಟೊತ್ತನ ಕೊಡ್ತೀನಿ ಅಂತ ಹೇಳಿ ಕೊಡೋದಿಲ್ಲ ಅಂದ್ರದ ಡಾಕ್ಟ್ರು ಮತ್ತು ಅವ್ರ ಮನೆಯವ್ರ ಹೆಂಗೆ ಆಗಬಾರ್ದು? ಅಯ್ಯೋ ಶಿವನ, ನೀವು ಈ ಟೈಮ್ದಾಗ ಹಿಂಗೆ ಹೇಳಿದ್ರೆ ಹೆಂಗೆ ರೀ? ನೀವು ಅವಾಗಾದರೂ ಹೇಳಬೇಕಾಗಿತ್ತಲ್ಲ ಬಸಪ್ಪನ, ಈಗ ಹಿಂಗೆ ಹೇಳಕತ್ತಾರಲ್ಲ. ಯಾವಾಗಾರ ಹೇಳವಾಳ ನರ್ಸ? ಹೋಗಿ ನೀನು ಡಾಕ್ಟ್ರಿಗೆ ಹೇಳ. ಯಾವಾಗಾರ ಹೇಳವಲ್ಲ, ನಮ್ಮ ಜೀವನ ನಾವು ನೋಡ್ಕೋಬೇಕಲ್ಲ. ಹಾಂ, ಇನ್ನೊಬ್ಬರ ಜೀವನ ನಾವು ನೋಡ್ರೆ ನಮ್ಮ ಜೀವನ ಯಾರು ನೋಡಾರ? ಹೋಗಿ ಹೇಳೋ ಡಾಕ್ಟ್ರಿಗೆ. ಏನು ಮಾಡಿದ್ರಿ ನರ್ಸಮ್ಮ, ಕೊಡ್ಬೇಕಂತ ಅಂದ್ಕೊಂಡಿದ್ನಿ. ಆದರೆ ನಾನು ಹೆಂಡತಿ ಮತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಸಾಯ್ತಾನ ಆತ. ನನಗೆ ಅವ್ರಿಗಿಂತ ಯಾವುದು ದೊಡ್ಡದಲ್ಲ ಅಂತ ಅನಿಸ್ತು. ಅದಕ್ಕಾಗಿ ನಾನು ಬ್ಯಾಡ ಅಂತ ಅನ್ನತಾನೆ. ನೀನು ಹೋಗಿ ಡಾಕ್ಟ್ರನ್ನ ಹೇಳು. ಡಾಕ್ಟ್ರು ಬಂದ ಮಾತಾಡ್ರ ನಾನು ಮಾತಾಡ್ತಾನಂತೆ. ಹೋಗು. ಸರಿ ಆಯ್ತು ಬಸಪ್ಪನ.